ಹಲೋ, ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್ಸ್. ಸೊ ಇವತ್ತು ಪ್ರೀತು ಸ್ಕೂಲಲ್ಲಿ ಓಪನ್ ಹೌಸ್ ಇತ್ತು. ಸೊ ಅಲ್ಲಿ ನೋಡೋಕೆ ಬಂದಿದ್ದೀವಿ. ಸೊ ಇವಾಗ ಅವ್ನು ನಮಗೆ ಅವ್ನ ಕ್ಲಾಸ್ ರೂಮು, ಸ್ಕೂಲು ಎಲ್ಲ ತೋರಿಸ್ತಾನೆ. ಸೊ ಇದು ಬಂದ್ಬಿಟ್ಟು ಅಮ್ಮದು ಮತ್ತು ಪ್ರೀತಿದು ಡಿಫ್ರೆಂಟ್ ಸ್ಕೂಲು. ಅವನಿಗೆ ಮನೆ ಮುಂದಿರೋ ಸ್ಕೂಲ್ ಸಿಗಲಿಲ್ಲ. ಸೊ ಇದು ಬಂದ್ಬಿಟ್ಟು ಒಂದು 10 ಕಿಲೋಮೀಟರ್ಸ್ ದೂರದಲ್ಲಿರುತ್ತೆ. ಸ್ಕೂಲ್ ಬಸ್ ಬರುತ್ತೆ, ಅದನ್ನು ಕೂಡ ತೋರಿಸ್ತೀನಿ, ಎಲ್ಲಿ ಬಸ್ ಸ್ಟಾಪ್ ಇರುತ್ತೆ ಅದೆಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ವಿಂಟರ್ ಶೂಸ್ ಹಾಕೊಂಡು ಹೋಗಬೇಕು, ತುಂಬ ಸ್ನೋ ಇರುತ್ತಲ್ವ, ಅದಕ್ಕೋಸ್ಕರ. ಸೊ ಇಲ್ಲಿ ಕ್ಲಾಸ್ ರೂಮಲ್ಲಿ ಹೋದ ತಕ್ಷಣ ಆ ವಿಂಟರ್ ಶೂನ ಬಿಚ್ಚಿಬಿಟ್ಟು ನಾರ್ಮಲ್ ರೆಗ್ಯುಲರ್ ಶೂಸ್ನ ಹಾಕೋಬೋದು. ಸೊ ಇವಾಗ ಕ್ಲಾಸ್ ರೂಮ್ ಹತ್ರ ಬಂದಿದ್ದೀವಿ. ಸೊ ಇದು ಬಂದ್ಬಿಟ್ಟು ರೂಮ್ ನಂಬರ್ 214. ಸೊ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಅವ್ನು ಫಸ್ಟ್ ಲಾಕರ್ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಇದು ಪ್ರೀತಿದು ಲಾಕರ್ ಇದು. ಸೊ ಈ ಲಾಕರ್ ನೋಡಾದ್ಮೇಲೆ ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಆದ್ವಿ. ಸೊ ಇದು ನೋಡಿ, ಗ್ರೇಡ್ 2 ಕ್ಲಾಸ್ ರೂಮ್ ಇದು. ಸೊ ಇಲ್ಲಿ ಅವ್ರು ಹಾಕಿರೋ ಡ್ರಾಯಿಂಗ್ಸು ಅವೆಲ್ಲ ಇಲ್ಲಿ ತೋರಿಸ್ತಾ ಇದ್ದಾರೆ ನಮಗೆ, ಅವನೇ ಯಾವ ಡ್ರಾಯಿಂಗ್ ಹಾಕಿದ್ದ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಕ್ಲಾಸ್ ರೂಮಲ್ಲೇ ಹ್ಯಾಂಡ್ ವಾಶ್ ಅದೆಲ್ಲ ಇರುತ್ತೆ. ಸೊ ಅವರು ಲಂಚ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಮಾಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಕ್ಲಾಸ್ ರೂಮ್ ಜಾಬ್ಸ್ ನೋಡಿ. ಸೊ ಇವೊಂದು ಬಂದ್ಬಿಟ್ಟು ಬಿನ್ ಮ್ಯಾನೇಜರ್ ಅಂತ ಈ ಸಲ ಕ್ಲಾಸ್ ರೂಮ್ ಜಾಬ್ ಒಂದು. ಸೊ ಇಲ್ಲಿ ಅವ್ರು ಹಾಕಿರೋ ಡ್ರಾಯಿಂಗ್ಸ್ ಎಲ್ಲ ಇಲ್ಲಿ ಪೇಸ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಹಾಕಿದ್ದಾರೆ ಎಲ್ಲ ಹುಡುಗರು. ಸೊ ವೆಯ್ಟ್ ಮಾಡ್ತಾ ಇದ್ವಿ ಟೀಚರ್ ಹತ್ರ ಮಾತಾಡೋದಕ್ಕೆ. ಅವನ ಬಗ್ಗೆ ಎಲ್ಲ ಹೇಳ್ತಾರೆ, ಈಗ ಹೆಂಗಿರ್ತಾನೆ ಕ್ಲಾಸಲ್ಲಿ, ಓದ್ತಾ ಇದ್ದಾನೆ ಇಲ್ವ ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಟೀಚರ್ ಹತ್ರ ಮಾತಾಡೋದಕ್ಕೆ. ಸೊ ಇಲ್ಲಿ ಬರ್ತ್ಡೇ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ, ಯಾವ ಮಂತಲ್ಲಿ ಎಷ್ಟು ಜನ ಹುಡುಗರದ್ದು ಬರ್ತ್ಡೇ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಅವ್ನು ಬಂದ್ಬಿಟ್ಟು ಅವ್ನ ಬುಕ್ಸ್ ಎಲ್ಲ ತೋರಿಸ್ತಾ ಇದ್ದ ನಮಗೆ, ಏನೇನು ಬರ್ಕೊಂಡಿದ್ದಾನೆ, ಮ್ಯಾಥ್ಸು, ಡ್ರಾಯಿಂಗು ಇವೆಲ್ಲನೂ ತೋರಿಸ್ತಾ ಇದ್ದ ನಮಗೆ. ಸೊ ಕ್ಲಾಸ್ ರೂಮ್ ನೋಡಾದ್ಮೇಲೆ ನೆಕ್ಸ್ಟ್ ಲೈಬ್ರರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಅವ್ನು ಲೈಬ್ರರಿಗಿಂತ ಮುಂಚೆ ಫಸ್ಟ್ ಜಿಮ್ನ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಜಿಮ್ಮಿಗೆ ಬಂದಿದ್ದೀವಿ. ಸೊ ಇದೇ ಆ ಜಿಮ್ಮು. ಸೊ ಜಿಮ್ಮಲ್ಲಿ ಎಲ್ಲ ಸೇಮ್ ಇರುತ್ತೆ, ಸೇಮ್ ಲೈಕ್ ಅಮ್ಮು ಸ್ಕೂಲಲ್ಲಿ ಇದ್ದಂಗೆ ಇರುತ್ತೆ ಆಲ್ಮೋಸ್ಟು. ಇದು ಆ್ಯಕ್ಚುಲಿ ಹ್ಯಾಲೋವಿನ್ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಹ್ಯಾಲೋವಿನಲ್ಲಿ ಏನಂದರೆ ಈ ಥರ ಒಂದು ಕುಂಬಳಕಾಯಿನ ಸಿಂಪಲಾಗಿ ಇಟ್ಕೊಂಡಿರ್ತಾರೆ ಮನೆ ಮುಂದೆ. ಸೊ ಅದನ್ನು ಇಲ್ಲಿ ಬಂದಿರೋ ಪೇರೆಂಟ್ಸ್ಗೆಲ್ಲರಿಗೂ ಒಂದೊಂದು ಚಿಕ್ಕದೊಂದು ಕುಂಬಳಕಾಯಿನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಸೊ ಇವಾಗ ಲೈಬ್ರರಿ ಒಳಗಡೆ ಹೋಗ್ತಾ ಇದ್ದೀವಿ. ಈ ಸ್ಕೂಲಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಬುಕ್ಸ್ ಏನಿರಲಿಲ್ಲ. ಅಮ್ಮ ಸ್ಕೂಲಲ್ಲಿ ತುಂಬ ಬುಕ್ಸ್ ಇದ್ವಲ್ಲ, ಇಲ್ಲಿ ತುಂಬ ಶೆಲ್ಫ್ಸ್ ಖಾಲಿ ಇದ್ದಾವೆ ನೋಡಿ. ಮೋಸ್ಟ್ಲಿ ಎಲ್ಲ ರಿನ್ಯೂ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಬುಕ್ಸ್ ಎಲ್ಲದನ್ನು. ಸೊ ಇವಾಗ ನೆಕ್ಸ್ಟ್ ಮ್ಯೂಸಿಕ್ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಏನೇನು ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೇ ಆ ಮ್ಯೂಸಿಕ್ ರೂಮು. ಸೊ ಇಲ್ಲಿ ನೋಡಿ ತುಂಬ ಡಿಫ್ರೆಂಟ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದ್ದಾವೆ. ಇವ್ರಿಗೆ ಸದ್ಯಕ್ಕೆ ಗ್ರೇಡ್ 2ಗೆ ಏನೋ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನು ಹೇಳ್ಕೊಡೋದಿಲ್ಲ, ಜಸ್ಟ್ ಬೇಸಿಕ್ಸ್ ಹೇಳ್ಕೊಡ್ತಾರೆ. ಸೊ ಈ ಥರ ಪಿಯಾನೋ ರೂಮು, ಡ್ರಮ್ ಕಿಟ್ ರೂಮ್ ಎಲ್ಲ ಇದು. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ವ, ಇವನು ಸ್ಕೂಲ್ಗೆ ಬಸ್ಸಲ್ಲಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅವ್ನ ಬಸ್ ನಂಬರ್ ಬಂದ್ಬಿಟ್ಟು ಬಸ್ 3 ಅಂತ. ಸೊ ಇಲ್ಲಿ ಬಂದು ನಿಂತ್ಕೋಬೇಕು ಸ್ಕೂಲ್ ಮುಗಿದ್ಮೇಲೆ ಅಂತ ಹೇಳ್ತಾ ಇದ್ದಾನೆ.
ಇವನು ಕಿಂಡರ್ ಗಾರ್ಡನು ಮತ್ತು ಗ್ರೇಡ್ 1 ಕೂಡ ಇದೇ ಸ್ಕೂಲ್ಗೆ ಹೋಗಿದ್ದು. ಸೊ ಅದನ್ನು ಅವ್ನು ಕ್ಲಾಸ್ ರೂಮ್ಗಳನ್ನ ತೋರಿಸ್ತಾ ಇದ್ದಾನೆ. ಸೊ ಸ್ಕೂಲೆಲ್ಲ ನೋಡಾಯಿತು, ಈಗ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಈ ಸ್ಕೂಲ್ಗೆ ತುಂಬ ಜನ ಪೇರೆಂಟ್ಸ್ ಬಂದಿದ್ರು. ಸೊ ಕಾರ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾವು ಕಾರ್ನ ಬಂದ್ಬಿಟ್ಟು ಹಿಂಗೆ ರೋಡ್ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ವಿ. ಅಲ್ಲಿ ಲೈಟ್ಸ್ ಬ್ಲಿಂಕ್ ಆಗ್ತಾ ಇದೆಯಲ್ಲ, ಅದೇ ನಮ್ಮ ಕಾರು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.